ವಿ ಆರ್ ರೆಡಿ ಫಾರ್ ದ ಟ್ರೈನ್. ನೋಡೋಣ, ಹೋಗ್ಬೇಕಾದ್ರೆ ಎಷ್ಟು ಎನರ್ಜಿ ಇದೆ, ಬರ್ಬೇಕಾದ್ರೆ ಇರುತ್ತೋ ಇಲ್ವೋ. ನಾವು ಬೆಳಗಿನ ಜಾವ 4 ಗಂಟೆಗೆ ಬಿಡ್ತಿರೋದು, ಬಟ್ ನಾವು ಸ್ವಲ್ಪ ಕೆಲಸ ಇದ್ದಾವೆ, ಸೊ ಒಂದು 1/4 ಗಂಟೆ ಮುಂಚೆ ಹೊರಟಿದ್ದೀವಿ. ಹಾಯ್, ನಾವು ಹೇಳಿದ್ವಲ್ಲ ಹಿಂದಿನ ದಿನ ಫುಲ್ಲು ಪ್ಯಾಕಿಂಗ್ ನಡೀತಿದೆ. ಒಂದ್ಸರಿ ನೀವು ನಮ್ಮ ರೂಮಿಂದು ಸ್ಥಿತಿಗತಿ ನೋಡ್ಕೊಂಡು ಬನ್ನಿ. ಹೋಗೋಣ ಬನ್ನಿ, ನೋಡೋಣ. ಸೇ ಹಾಯ್. ಇಲ್ಲಿ ಇನ್ನೊಬ್ರು ಕಳ್ಳರು ನೋಡ್ತಿದ್ದಾರೆ. ಅದಕ್ಕೂ ಮುಂಚೆ ಬೆಡ್ಡಿನ ಗತಿ ನೋಡಿ. ಮಿಸ್ ನಿಖಿತಾ, ಈಗ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗೋರು ನಿಂಗೆ ಟೈಮ್ ತೋರಿಸಿ. ಟೈಮ್ ಇವಾಗ 1 ಗಂಟೆ ಬೆಳಗಿನ ಜಾವ. ಸೊ ನಮ್ಮ ರೂಮು ಇಷ್ಟು ಹದಗೆಟ್ಟು ಹೋಗಿದೆ. ಟ್ರಿಪ್ಪಲ್ಲಿ ನಾವು ಚೆನ್ನಾಗಿ ಕಾಣಬೇಕು ಅಂದರೆ ನಮ್ಮ ರೂಮ್ ಇವಾಗ ಕೆಟ್ಟದಾಗ ಕಾಣಲೇಬೇಕು. 3 ಗಂಟೆಗೆ ನಾವು ರೆಡಿ ಆಗಕ್ಕೆ ಹೋಗಬೇಕು, ಯಾಕಂದರೆ 4 ಗಂಟೆಗೆ ನಾವು ಕಾಲೇಜ್ ಬಿಡಬೇಕು. ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವತ್ಕಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ. ವಿಷ್ಣುವಿನ ಅವತಾರ ಆಗಿರೋ ಧನ್ವಂತರಿಗೆ ನಮಸ್ಕಾರ ಮಾಡ್ತಾ ಇವತ್ತಿನ ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ. ಬೆಳಗಿನ ಜಾವ 4:15 ಹೊರಡಬೇಕಾದವ್ರು 5:15 ಆಯಿತು. ಬಸ್ದು ಏನೋ ಪ್ರಾಬ್ಲಮ್ ಆಯಿತು, ಬಟ್ ಸ್ಟಿಲ್ ಹೊರಟ್ವಿ. ಅಲ್ಲಿಂದ ಹೋಗಿ ಬಸ್ದು ಫುಲ್ ಟ್ಯಾಂಕ್ ಮಾಡಿಸಿ ನಮ್ಮ ಪಯಣ ಸ್ಟಾರ್ಟ್. ಈ ಎಜುಕೇಷ್ನಲ್ ಟ್ರಿಪ್ ಎಲ್ಲ ಓಕೆ, ಅದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಅಂದರೆ ನಾವು ಬಸ್ಸಲ್ಲಿ ಎಂಜಾಯ್ ಮಾಡ್ಬೋದು. ಸಾಂಗ್ ಎಲ್ಲ ಎಂಜಾಯ್ ಮಾಡಿ ಕಾರ್ಕಳಕ್ಕೆ ಹೋಗಾಯಿತು. ಅಲ್ಲಿ ಟಿಫನಿಗೆ ಅಂತ ನಿಲ್ಲಿಸಿದ್ರು, ಬಟ್ ನನ್ನ ಮಗ ಒಂದು ಇಂಟ್ರೋ ಇರಲಿ ಅಂತ ವಾಶ್ರೂಮಲ್ಲಿ ಕೂಡ, ಹುಡುಗಿರ್ ಗೊತ್ತಲ್ಲ ಎಲ್ಲಿ ಬೇಕಲ್ಲಿ ಕನ್ನಡಿ ಕಂಡುಬಿಟ್ರೆ ಸಾಕು. ಸರಿ ಆದಷ್ಟು ಘಾಟ್ ಸೆಕ್ಷನಲ್ಲಿ ನಂಗೆ ಬೇರೆ ಟ್ರಾವೆಲಿಂಗ್ ಸಿಕ್ನೆಸ್ ಬಂದಿದ್ದೀವಿ ಅಂತ ಟಿಫನ್ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್. ಟಿಲ್ ದೆನ್ ಬೈ ಬೈ. ಈ ಸರ್ತಿ ಕಾರ್ಕಳಕ್ಕೆ ಹೋಗೋಷ್ಟೊತ್ತಿಗೆ ಅರ್ಧ ಸುಸ್ತಾಗಿ ಹೋಗ್ಬಿಟ್ಟಿತ್ತು, ಬಟ್ ನನ್ನ ಮಗ ಇನ್ನೂ ತುಂಬ ಶಕ್ತಿವಂತಳಾಗಿ ಕೂತಿದ್ಲು, ಬಟ್ ನನಗೆ ಆಲ್ರೆಡಿ ಅರ್ಧ ಜೀವ ಹೋಗ್ಬಿಟ್ಟಿತ್ತು. ಹೊರಡ್ಬೇಕಾದ್ರೆ ಇದ್ದಿದ್ದ ಸಂತೋಷ ಅಲ್ಲಿ ಹೋದ್ಮೇಲೆ ಇರಲಿಲ್ಲ, ಬಟ್ ಸ್ಟಿಲ್ ಅವಳು ಹೇಳಿದ್ಲು ಟಿಫನ್ ಮಾಡು ಮಗ, ಒಂದು ಕಾಫಿ ಕುಡಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ತಾನು ಮಾತ್ರ ಫುಲ್ ಎನರ್ಜಿಯಿಂದ ನೋಡಿ ಎಷ್ಟು ಪೋಸ್ ಕೊಟ್ಕೋತಾ ಆರಾಮಾಗಿದ್ದಾಳೆ. ಇದೆಲ್ಲ ನಮ್ಮ ಕ್ಲಾಸ್ ಅವ್ರು ಕೂತಿದ್ರು. ಒಂದು ಹಾಲ್ ಬುಕ್ ಮಾಡಿದ್ವಿ, ಬಟ್ ನಿಖಿತಾ ಅವರು ತುಂಬ ಅವಳು ಹೇಳ್ದಂಗೆ ಟಿಫನ್ ಆದ ತಕ್ಷಣ ಎನರ್ಜಿ ಬಂತು, ನಮ್ಮ ಫೇವ್ರೆಟ್ ಸಾಂಗ್ ಕೂಡ ಬಂತು. ಅಲ್ಲಿಂದ ಹೊರಟು ನಾವು 1000 ಕಂಬಗಳ ದೇವಾಲಯಕ್ಕೆ ಹೊರಟ್ವಿ. ಇದು ಯಾವುದೋ ಜೈನ್ ಟೆಂಪಲ್ ಅನಿಸುತ್ತೆ. ಅಲ್ಲಿ ಹೋಗಿ ಇಳಿದ್ವಿ. ನೋಡೋಣ ಅಂತ ಕಂಬಗಳು. ಆ್ಯಕ್ಚುಲಿ ಇಲ್ಲಿ ಫೋನ್ ಈಸ್ ನಾಟ್ ಅಲೌಡ್, ಬಟ್ ನಾವು ಗೊತ್ತಲ್ಲ, ಹೌದು ಎಷ್ಟು ಕಂಬ, 1000 ಕಂಬದ್ದು
ಒಂದು ರೌಂಡ್ ನೋಡ್ಕೊಂಡ್ಬಂದ್ವಿ. ಇದು ಆ್ಯಕ್ಚುಲಿ ಫೋನ್ ಅಲೋ ಇಲ್ಲ ಇದೆ, ಬಟ್ ವಿ ಹ್ಯಾವ್ ಟು ಪೇ ಫಾರ್ ದ್ಯಾಟ್. ಬನ್ನಿ ನಿಮಗೆ ಒಂದ್ಸರಿ ಬ್ರಾಡ್ ವ್ಯೂ ತೋರಿಸ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಫುಲ್ ವೆದರು, ಜೈನ್ ಟೆಂಪಲ್ಲು ತುಂಬ ಚೆನ್ನಾಗಿತ್ತು, ಫುಲ್ ವೇವ್. ಹಾಗೆ ನಮಗಿಲ್ಲಿ ಈ ಮೂಲೆಯಲ್ಲಿ ಒಂದು ಔಲ್ ಸಿಕ್ಕಿತ್ತು, ಆದರೆ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ದೆನ್ ಅಲ್ಲಿಂದ ನಾವು ಪಿಳಿಕುಳ ಅಲ್ಲಿಗೆ ಹೋದ್ವಿ. ಅಲ್ಲಿ ಆ್ಯಕ್ಚುಲಿ ಇರೋದು ಶಿವರಾಮ್ ಕಾರಂತ್ ಅವ್ರದ್ದು ನಿಸರ್ಗಧಾಮ. ನಮಗೆ ಅಗಧತಂತ್ರ ಅಂತ ಒಂದು ಸಬ್ಜೆಕ್ಟ್ ಇದೆ, ಅಂದರೆ ಅದರಲ್ಲಿ ಎಲ್ಲ ಥರದ ಪ್ರಾಣಿಗಳ ಬಗ್ಗೆ ಓದ್ತೀವಿ, ಸರ್ಪವಿಷ, ಲೂತವಿಷ. ಸೊ ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ವಿ. ಇಲ್ಲಿ ಮುದ್ದಾಗಿ ಪಾರಿವಾಳಗಳೆಲ್ಲ ಆಟ ಆಡ್ಕೊಂಡಿದ್ವು, ತುಂಬ ಚೆನ್ನಾಗಿತ್ತು ಮಾತ್ರ. ಫುಲ್ ಎಷ್ಟೊಂದಿತ್ತು, ಬಟ್ ಎಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ, ಚೂರು ಮಾಡಿದ್ವಿ. ಅಷ್ಟು ಮಾಡಕ್ ಹೋದ್ರೆ ತುಂಬ ಅದೇ ಒಂದು ವಿಡಿಯೋ ಆಗ್ಬಿಡತ್ತೆ, ಫುಲ್ ಅದೇ ಒಂದು ಪಾರ್ಟ್ ಆಗ್ಬಿಡತ್ತೆ, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ಬಂತು, ಸರ್ಗೊಂದು ಹಾಯ್ ಹೇಳಿದ್ವಿ. ಇಲ್ಲಿ ಯಾವುದೋ ಒಂದು ಪ್ಯಾರೋಟ್ ಇತ್ತು, ಅದನ್ನು ನೋಡಿದ್ವಿ. ಇದೆಲ್ಲ ಮೂವಿಲಿ ನೋಡಿದ್ದು, ರಿಯಲ್ ಆಗಿ ನೋಡೋಕೆ ಸಿಕ್ತು. ಇಲ್ಲಿಂದ ನಮ್ಮ ಆ್ಯಕ್ಚುಯಲ್ ಸಬ್ಜೆಕ್ಟ್ ಸ್ಟಾರ್ಟ್, ಅಂದರೆ ಸರ್ಪವಿಷ. ಎಲ್ಲ ಥರದ ಹಾವುಗಳು ಇಲ್ಲಿ ಇರುತ್ತೆ. ಆಲ್ರೆಡಿ ನಮ್ಮ ಹಾವುಗಳು ಒಂದು ಫೋಟೋ ತೆಗೆಸ್ಕೊತಿದ್ವು, ಬಟ್ ಸ್ಟಿಲ್ ನೆಕ್ಸ್ಟು ಫಸ್ಟ್ ನೋಡಿದ್ದು ನಾವು ನೀರು ಹಾವು. ನನ್ನ ಮಗ ನೀರಲ್ಲಿ ಹಾವು ಹುಡ್ಕೊಟ್ಲು, ನೋಡಿ ಅಲ್ಲೇ ಇಲ್ಲೇ ಇದೆ ಅಂತ. ಆ್ಯಂಡ್ ದೆನ್ ಅಲ್ಲಿಂದ ಬಂದ್ವಿ. ಅಲ್ಲಿ ಇನ್ನು ಎಷ್ಟು ವೆರೈಟಿ ಹಾವು. ಇದು ನೋಡಿ ಹೆಬ್ಬಾವು ಆರಾಮಾಗಿ ಮಲಗಿದೆ, ಫುಲ್ ಅದ್ರ ಸ್ಕಿನ್ ಅಂತೂ ಫುಲ್ ಪಳಪಳ ಅಂತ. ಎಷ್ಟು ಹತ್ರದಿಂದ ಯಪ್ಪ ಮುಖ, ಇದು ಹೆಂಗೆ ಸುಮ್ಮನೆ ಸೀರಿಯಸ್ ಆಗಿ ಮಲಗಿದ್ವಪ್ಪ ಆರಾಮಾಗಿ. ಇಲ್ಲಿ ನೋಡಿ ಕಳಿಂಗ ಸರ್ಪ, ನಮ್ಮ ಕಿಂಗ್ ಕೋಬ್ರಾ, ಇಂಡಿಯನ್ ಕಿಂಗ್ ಕೋಬ್ರಾ. ಅಲ್ಲಿಂದ ಇನ್ನೊಂದೆರಡು ಹೆಬ್ಬಾವುಗಳು. ಹೆಬ್ಬಾವಿನ ನಂತರ ನಮಗೆ ಬಿತ್ಕೊಂಡಿದ್ವು ಎಲ್ಲ. ಇದು ಯಾವುದೋ ಒಂದು ಹಾವು ಎದ್ದು ಕೂತಿದಪ್ಪ ಸುಮ್ಮನೆ ಆರಾಮಾಗಿ. ಇಲ್ಲಿ ನಮ್ಮ ಕ್ಲಾಸ್ ಅವರು ಅದ್ರ ಜೊತೆ ಆಟ ಆಡ್ತಾ ಇದ್ರು. ಇಲ್ಲಿ ನೋಡಿ ಒಂದು ನಾವು, ನನಗಂತೂ ಫುಲ್ ಯಪ್ಪ ಅನ್ಸ್ಬಿಡ್ತು, ಈ ಎರಡೇ ಗ್ರೀನ್ ಹಾವು. ನಾವು ಬಿಡಪ್ಪ, ನನಗೆಲ್ಲ ಓಲ್ಡ್ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಎಲ್ಲ ನಾಗರ ಹಾವು ಮೂವಿಗಳು ನೆನಪಾಗೋದು. ಆಮೇಲೆ ನೋಡ್ತೀವಿ ಬಳ್ಳಿ ತುಂಬ ಹಾವುಗಳಿದಾವೆ ಗುರು. ಒಂದ್ಸರಿ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಇದು ಹಾವುಗಳು, ಆ ಹಸಿರು ಬಳ್ಳಿಲಿರೋದೆಲ್ಲ ಹಾವುಗಳೇ. ನೋಡಿ ನಮಗೆ ಗೊತ್ತೇ ಆಗಲಿಲ್ಲ ಅಲ್ಲಿರೋದು ಹಾವು ಅಂತ, ಆಮೇಲೆ ಯಪ್ಪ. ನೋಡಿ ಇಲ್ಲೊಂದು ಹಾವು, ಅಲ್ಲಿಂದ ಹಿರಣ್ಮಯಿ ಕೂತಿದ್ರು. ಅಲ್ಲೊಂದೆರಡು ಫೋಟೋ ಶೂಟ್ ಮಾಡಿಕೊಂಡು ಅಲ್ಲಿಂದ ನಾನು ಮಗ ಹೊರಟ್ವಿ. ಸುತ್ತು ಹೋಗಿದ್ದೀವಿ. ಇನ್ನೇನು ನಾವು ಎಲ್ಲ ಪ್ರಾಣಿ ನೋಡಾಯಿತು. ಝೂಗೆ ಬಂದಿದ್ವಿ. ಇಲ್ಲಿ ಎಲ್ಲ ಥರದ ಸ್ನೇಕ್ ನೋಡಿದ್ದೀವಿ. ನಮ್ಮ ಆಲ್ ಟೈಪ್ಸ್ ಆಫ್ ಸ್ನೇಕ್ಸ್ ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ, ನಿಮಗೂ ತೋರಿಸ್ತೀವಿ ಕೂಡ. ಸೊ ಬಾಯ್, ಶೆಕೆ ಇದೆ ಅನ್ಸುತ್ತೆ. ಸಾರಿ ಬಾಯ್. ಅಲ್ಲಿ ಸ್ವಲ್ಪ ಅಂತ ಕರ್ಕೊಂಡು ಹೋಗಿದ್ದಾರೆ. ಏನು ಅಜ್ಜಿ 4 ಕಿಲೋಮೀಟ್ರು ಬಿಸಿಲು ಬೇರೆ. ನಾನು ನನ್ನ ಮಗ ಅದರಲ್ಲಿ ವಿಡಿಯೋ ಮಾಡ್ಕೊಂತ ಇವ್ರಿಗೆ ಪ್ಲೀಸ್ ಒಂದು ವಿಡಿಯೋ ಮಾಡ್ಕೊಡ್ತೀರಾ ಅಂತ ಹೇಳಿ ಮಾಡಿ, ಇಲ್ಲಿ ಮೊಸಳೆಗಳೆಲ್ಲ ನೆಮ್ಮದಿಯಾಗಿ ನೀರಲ್ಲಿ ಮಲಗಿದ್ವು. ಇಲ್ಲಿ ಉರಿತಿದ್ವಿ ಬಿಸಿಲಲ್ಲಿ. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಅರ್ಧ ಜೀವನೇ ಖಾಲಿಯಾಗಿ ಹೋಗಿತ್ತು. ಅಲ್ಲಿಂದ ನಾವು ಬೀಚ್ಗೆ ಹೋದ್ವಿ. ಬೀಚ್ಗೆ ಹೋದ್ರೂ ನಮ್ಮದು ಫೋಟೋ ಶೂಟ್ ಎಲ್ಲ ನಿಲ್ಬೇಕಲ್ವಾ. ಸೊ ಅಲ್ಲಿ ಒಂದೆರಡು ಫೋಟೋಸ್ ತಗೊಂಡ್ವಿ. ಅದನ್ನು ಅಪ್ಲೋಡ್ ಮಾಡ್ತೀವಿ ಸದ್ಯದ್ರಲ್ಲಿ, ನೆಕ್ಸ್ಟ್ ಪಾರ್ಟಿಗೆ ಅಪ್ಲೋಡ್ ಮಾಡ್ತೀವಿ. ನೋಡಿ ನಮ್ಮ ನಿಖಿತ್ ಅವರು ಫುಲ್ ಮಾಡೆಲ್ ಥರ ಫುಲ್ ಹಂಗೆ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಒಂದೆರಡು ಫೋಟೋಸ್ ಆದಮೇಲೆ ಆಮೇಲೆ ಇನ್ನೊಂದು ನಾವು ಓಲ್ಡ್ ಸಾಂಗ್ಸ್ ವರ್ಸಸ್ ನ್ಯೂ ಸಾಂಗ್ ಅಂತ ಮಾಡ್ತಿದ್ದೀವಿ. ಸೊ ಇದು ಅದರದ್ದು ಕ್ಲೈಮ್ಯಾಕ್ಸ್. ಬಿಡ್ತೀವಿ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ. ನಿಜ ಸನ್ಸೆಟ್ಟು ನಿಜ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದೆನ್ ಅಲ್ಲಿಂದ ವಿಡಿಯೋ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಸಾಕಪ್ಪ ಫೋಟೋ ಎಲ್ಲ ಅಂತ ಹೋಗಿ ಒಂದೆರಡು ನಿಮಿಷ ಫೀಲ್ ಮಾಡೋಣ ಸಮುದ್ರನ ಅಂತ ಹೋಗಿ ಕೂತ್ವಿ. ಮೇಡಮ್ ಅವರು ಐ ಲವ್ ಯು ಮೋರ್ 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 ಲೈಕ್ ದಿಸ್ ಸಪ್ತಸಾಗರ ಆಗ ಏನೋ ಐ ಹೇಟ್ ಯು. ನಾವು ಗೊತ್ತಲ್ಲ ಫುಲ್ ಡ್ಯಾನ್ಸು ಹಾಡು ಎಲ್ಲ ಮಾಡ್ಕೊತ ಬಸ್ಸಲ್ಲಿ. ಬೇಡ ಸಿಲ್ಕು ನೀ ಎಲ್ಲಿಂದ ಬಂದೆ ಹೇಳ್ಬಿಟ್ಟು.
4ನೇ ದಿನದ ಪಯಣ ಆಗಿತ್ತು. ಇನ್ನು 6 ದಿನಗಳ ಪಯಣ ಇದೆ. ಅದರಲ್ಲಿ ಏನೇನು ಮಾಡಿದ್ವಿ ಅಂತ ಒಂದು ಸಣ್ಣ ರೀಕ್ಯಾಪ್ ನೋಡ್ಕೊಂಬನ್ನಿ. ಮುಂದಿನ ಭಾಗನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಮತ್ತೆ ಎಲ್ಲಿಗೆ ನಮ್ಮ ಪಯಣ? ಲೆಟ್ಸ್ ಗೋ ಫಾರ್ ಅ ರೈಡ್ ಮ್ಯಾನ್. ಇದಿಷ್ಟು ಫಸ್ಟ್ ಡೇ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್.